ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿ ಹಲವರು ಗಾಯಗೊಂಡಂತ ಪ್ರಕರಣ, ಅಸ್ವಸ್ಥರಾದಂತ ಪ್ರಕರಣ. 13 ಜನ ಅಸ್ವಸ್ಥಗೊಂಡಿದ್ದ ಜನರಲ್ಲಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿತ್ತು. 13 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಸ್ವಸ್ಥರು. 13 ಜನರ ಪೈಕಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ತೂರಿನಲ್ಲಿ ಸಿಎಂ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿ ಅಸ್ವಸ್ಥಗೊಂಡಂತ ಪ್ರಕರಣ. 11 ಜನ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ದೀಪಾವಳಿಯ ಗಿಫ್ಟ್ ಕೊಡುವ ಸಂದರ್ಭದಲ್ಲಿ ನೂಕು ನುಗ್ಗಲು ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡದೆ, ಮಹಿಳೆಯರು ಮಕ್ಕಳು ಅಂತೇಳಿ ನೋಡದೆ ಹಿಂಭಾಗದಿಂದ ತಳ್ಳಿದ್ದಾರೆ. ಇದರಿಂದ ಅಲ್ಲಿ ಹಾಕಿದ ಬ್ಯಾರಿಕೇಡ್ಗಳು, ಆ ಬ್ಯಾರಿಕೇಡ್ ಬಿದ್ದು ಗಾಯವಾಗಿದೆ. ಕಾಲಿಗೆ ಬಿದ್ದ ಕಾರಣ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ರು ಕೆಲವರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಜನ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಸೊಂಟ, ಕಾಲು, ಎದೆ ಭಾಗದಲ್ಲಿ ನೋವು ಹೆಚ್ಚಾಗಿದೆ. ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕಡಬದ ಲೀಲಾವತಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಕಡಬದ ಲೀಲಾವತಿ ಮತ್ತು ಬೆಳ್ಳಾರೆ ನಿವಾಸಿ ಫಾತಿಮಾ ಅವರಿಗೆ ಚಿಕಿತ್ಸೆ ಮುಂದುವರೆದರೆ 11 ಜನ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ಸಿಡೆಂಟ್ ಅಲ್ಲಿ ನೂಕು ನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಆ ಬೇಲಿಲ್ಲ ಇವಾಗ ಸ್ವಂತಕ್ಕೆ ತಾಗಿ ಅಲ್ಲಿ ಅಸ್ವಸ್ಥ ಜನಗಳ ಹೋಗಿಲ್ಲ. ಅವ್ರು ದೂಡಿ ಇದು ಸ್ವಂತಕ್ಕೆಲ್ಲ ಬೇಲಿ ಜಾಮ್ ಆದ್ದು. ಮತ್ತೆ ಅಲ್ಲಿ ನಿತ್ರಾಣ ಆಗಿ ಬಿದ್ದದ್ದು. ಮತ್ತೆ ಅವರು ಅಲ್ಲಿದ್ದವರು ಎತ್ಕೊಂಡು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಗ್ಲುಕೋಸ್ ಎಲ್ಲ ಹಾಕಿದ್ರು. ಮತ್ತೆ ಅದರಿಂದ ಆಂಬುಲೆನ್ಸ್ಗೆ ಅವರೇ ಎತ್ತುಕೊಂಡು ಬಂದು ಆಂಬುಲೆನ್ಸ್ಗೆ ಹಾಕಿ ಅದರಿಂದ ಇಲ್ಲಿ ಬಂದು ಯಾರು ಸಿಕ್ಕಿಲ್ಲ. ಲಾಸ್ ಅಂತ ನಮ್ಮ ಡ್ರೆಸ್ ಎಲ್ಲ ಹೋಯ್ತು. ಒಂದು ಕಾರ್ ಒಂಗೂರ ಹೋಗಿದೆ. ಇನ್ಸಿಡೆಂಟ್ ಅಲ್ಲಿ ನೂಕು ನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿ ಹಲವರು ಗಾಯಗೊಂಡಂತ ಪ್ರಕರಣ, ಅಸ್ವಸ್ಥರಾದಂತ ಪ್ರಕರಣ. 13 ಜನ ಅಸ್ವಸ್ಥಗೊಂಡಿದ್ದ ಜನರಲ್ಲಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿತ್ತು. 13 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಸ್ವಸ್ಥರು. 13 ಜನರ ಪೈಕಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ತೂರಿನಲ್ಲಿ ಸಿಎಂ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿ ಅಸ್ವಸ್ಥಗೊಂಡಂತ ಪ್ರಕರಣ. 11 ಜನ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ದೀಪಾವಳಿಯ ಗಿಫ್ಟ್ ಕೊಡುವ ಸಂದರ್ಭದಲ್ಲಿ ನೂಕು ನುಗ್ಗಲು ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡದೆ, ಮಹಿಳೆಯರು ಮಕ್ಕಳು ಅಂತೇಳಿ ನೋಡದೆ ಹಿಂಭಾಗದಿಂದ ತಳ್ಳಿದ್ದಾರೆ. ಇದರಿಂದ ಅಲ್ಲಿ ಹಾಕಿದ ಬ್ಯಾರಿಕೇಡ್ಗಳು, ಆ ಬ್ಯಾರಿಕೇಡ್ ಬಿದ್ದು ಗಾಯವಾಗಿದೆ. ಕಾಲಿಗೆ ಬಿದ್ದ ಕಾರಣ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ರು ಕೆಲವರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಜನ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಸೊಂಟ, ಕಾಲು, ಎದೆ ಭಾಗದಲ್ಲಿ ನೋವು ಹೆಚ್ಚಾಗಿದೆ. ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕಡಬದ ಲೀಲಾವತಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಕಡಬದ ಲೀಲಾವತಿ ಮತ್ತು ಬೆಳ್ಳಾರೆ ನಿವಾಸಿ ಫಾತಿಮಾ ಅವರಿಗೆ ಚಿಕಿತ್ಸೆ ಮುಂದುವರೆದರೆ 11 ಜನ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ಸಿಡೆಂಟ್ ಅಲ್ಲಿ ನೂಕು ನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಆ ಬೇಲಿಲ್ಲ ಇವಾಗ ಸ್ವಂತಕ್ಕೆ ತಾಗಿ ಅಲ್ಲಿ ಅಸ್ವಸ್ಥ ಜನಗಳ ಹೋಗಿಲ್ಲ. ಅವ್ರು ದೂಡಿ ಇದು ಸ್ವಂತಕ್ಕೆಲ್ಲ ಬೇಲಿ ಜಾಮ್ ಆದ್ದು. ಮತ್ತೆ ಅಲ್ಲಿ ನಿತ್ರಾಣ ಆಗಿ ಬಿದ್ದದ್ದು. ಮತ್ತೆ ಅವರು ಅಲ್ಲಿದ್ದವರು ಎತ್ಕೊಂಡು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಗ್ಲುಕೋಸ್ ಎಲ್ಲ ಹಾಕಿದ್ರು. ಮತ್ತೆ ಅದರಿಂದ ಆಂಬುಲೆನ್ಸ್ಗೆ ಅವರೇ ಎತ್ತುಕೊಂಡು ಬಂದು ಆಂಬುಲೆನ್ಸ್ಗೆ ಹಾಕಿ ಅದರಿಂದ ಇಲ್ಲಿ ಬಂದು ಯಾರು ಸಿಕ್ಕಿಲ್ಲ. ಲಾಸ್ ಅಂತ ನಮ್ಮ ಡ್ರೆಸ್ ಎಲ್ಲ ಹೋಯ್ತು. ಒಂದು ಕಾರ್ ಒಂಗೂರ ಹೋಗಿದೆ. ಇನ್ಸಿಡೆಂಟ್ ಅಲ್ಲಿ ನೂಕು ನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲಾಗಿ ಹಲವರು ಗಾಯಗೊಂಡಂತ ಪ್ರಕರಣ, ಅಸ್ವಸ್ಥರಾದಂತ ಪ್ರಕರಣ. 13 ಜನ ಅಸ್ವಸ್ಥಗೊಂಡಿದ್ದ ಜನರಲ್ಲಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ.
ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲಾಗಿತ್ತು. 13 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಸ್ವಸ್ಥರು. 13 ಜನರ ಪೈಕಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ತೂರಿನಲ್ಲಿ ಸಿಎಂ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲಾಗಿ ಅಸ್ವಸ್ಥಗೊಂಡಂತ ಪ್ರಕರಣ. 11 ಜನ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ದೀಪಾವಳಿಯ ಗಿಫ್ಟ್ ಕೊಡುವ ಸಂದರ್ಭದಲ್ಲಿ ನೂಕುನುಗ್ಗಲು ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ಅಂತೇಳಿ ನೋಡದೆ ಹಿಂಭಾಗದಿಂದ ತಳ್ಳಿದ್ದಾರೆ. ಇದರಿಂದ ಅಲ್ಲಿ ಹಾಕಿದ ಬ್ಯಾರಿಕೇಡ್ಗಳು, ಆ ಬ್ಯಾರಿಕೇಡ್ ಬಿದ್ದು ಗಾಯವಾಗಿದೆ. ಕಾಲಿಗೆ ಬಿದ್ದ ಕಾರಣ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ರು ಕೆಲವರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಜನ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಸೊಂಟ, ಕಾಲು, ಎದೆ ಭಾಗದಲ್ಲಿ ನೋವು ಹೆಚ್ಚಾಗಿದೆ. ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕಡಬದ ಲೀಲಾವತಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಕಡಬದ ಲೀಲಾವತಿ ಮತ್ತು ಬೆಳ್ಳಾರೆ ನಿವಾಸಿ ಫಾತಿಮಾ ಅವರಿಗೆ ಚಿಕಿತ್ಸೆ ಮುಂದುವರೆದರೆ 11 ಜನ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ಸಿಡೆಂಟ್ ಅಲ್ಲಿ ನೂಕುನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಆ ಬೇಲಿಲ್ಲ ಇವಾಗ ಸ್ವಂತಕ್ಕೆ ತಾಗಿ ಅಲ್ಲಿ ಅಸ್ವಸ್ಥ ಜನಗಳು ಹೋಗಿಲ್ಲ. ಅವರು ದೂಡಿ ಇದು ಸ್ವಂತಕ್ಕೆಲ್ಲ ಬೇಲಿ ಜಾಮ್ ಆದ್ದು. ಮತ್ತೆ ಅಲ್ಲಿ ನಿತ್ರಾಣಾಗಿ ಬಿದ್ದದ್ದು. ಮತ್ತೆ ಅವರು ಅಲ್ಲಿದ್ದವರು ಎತ್ಕೊಂಡು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಗ್ಲುಕೋಸ್ ಎಲ್ಲ ಹಾಕಿದ್ರು. ಮತ್ತೆ ಅದರಿಂದ ಆಂಬುಲೆನ್ಸ್ಗೆ ಅವರೇ ಎತ್ತುಕೊಂಡು ಬಂದು ಆಂಬುಲೆನ್ಸ್ಗೆ ಹಾಕಿ ಅದರಿಂದ ಇಲ್ಲಿ ಬಂದು ಯಾವ ಸಿಕ್ಕಿಲ್ಲ. ಲಾಸ್ ಎಂತ ನಮ್ಮ ಡ್ರೆಸ್ ಎಲ್ಲ ಹೋಯ್ತು. ಅವರು ಕಾರ್ ಉಂಗುರ ಹೋಗಿದೆ. ಇನ್ಸಿಡೆಂಟ್ ಅಲ್ಲಿ ನೂಕುನುಗ್ಗಲು ಆಯ್ತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತೆ ಅಲ್ಲಿ ಆ ಬೇಲಿಲ್ಲ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲಾಗಿ ಹಲವರು ಗಾಯಗೊಂಡಂತ ಪ್ರಕರಣ, ಅಸ್ವಸ್ಥರಾದಂತ ಪ್ರಕರಣ. 13 ಜನ ಅಸ್ವಸ್ಥಗೊಂಡಿದ್ದ ಜನರಲ್ಲಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲಾಗಿತ್ತು. 13 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಸ್ವಸ್ಥರು. 13 ಜನರ ಪೈಕಿ 11 ಜನ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ತೂರಿನಲ್ಲಿ ಸಿಎಂ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲಾಗಿ ಅಸ್ವಸ್ಥಗೊಂಡಂತ ಪ್ರಕರಣ. 11 ಜನ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ದೀಪಾವಳಿಯ ಗಿಫ್ಟ್ ಕೊಡುವ ಸಂದರ್ಭದಲ್ಲಿ ನೂಕುನುಗ್ಗಲು ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ಅಂತೇಳಿ ನೋಡದೆ ಹಿಂಭಾಗದಿಂದ ತಳ್ಳಿದ್ದಾರೆ. ಇದರಿಂದ ಅಲ್ಲಿ ಹಾಕಿದ ಬ್ಯಾರಿಕೇಡ್ಗಳು, ಆ ಬ್ಯಾರಿಕೇಡ್ ಬಿದ್ದು ಗಾಯವಾಗಿದೆ. ಕಾಲಿಗೆ ಬಿದ್ದ ಕಾರಣ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ರು ಕೆಲವರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಜನ ಅವರನ್ನು ಆಸ್ಪತ್ರೆ